ಪ್ರತಿಯೊಂದು ಯಾವುದೇ ಕೋರ್ಟ್ ಕೆಲಸ ಕಾರ್ಯಗಳಿರ್ಬೋದು, ಮಕ್ಕಳ ಸಂತಾನ ಆಗಿರ್ಬೋದು, ಅಥವಾ ಆರೋಗ್ಯ ಸಮಸ್ಯೆ ಇರ್ಬೋದು, ಕೆಲವೊಂದು ಕೆಲಸ ಕಾರ್ಯಗಳಿರ್ಬೋದು, ಜಮೀನು ವ್ಯವಹಾರಗಳಿರ್ಬೋದು, ದುಡ್ಡು ಕಾಸು ಇರ್ಬೋದು, ಪ್ರತಿಯೊಂದು ಕಾರ್ಯಗಳನ್ನು ನಡೀತವೆ. ಎಲ್ಲಕ್ಕೂ ಅನುಕೂಲವಾಗಿದೆ. ಹಿಂದೂಗಳಿಗೆ ಶ್ರಾವಣ ಮಾಸ ಭಾಳ ಶ್ರೇಷ್ಠವಾದ್ದು. ಎರಡನೇದು ಕಾರ್ತಿಕ್ ಮಾಸ. ಆಷಾಢ ಮಾಸ ಬಂದ ತಕ್ಷಣ ಶ್ರಾವಣ ಮಾಸ ಬರ್ತದೆ. ಶ್ರಾವಣ ಮಾಸದಲ್ಲಿ ಪೂಜೆ ವಿಷ್ಣು ಶನಿದೇವರ ಪೂಜೆಗಳು ಜಾಸ್ತಿ, ಜೊತೆಗೆ ಈಶ್ವರನ ಪೂಜೆಗಳು ಜಾಸ್ತಿ. ಶ್ರಾವಣ ಮಾಸದಲ್ಲಿ ತೀರ್ಥಯಾತ್ರೆ ಮಾಡೋದು ಭಾಳ ಶ್ರೇಷ್ಠ. ಶ್ರಾವಣ ಮಾಸದಲ್ಲಿ ಹರಿಯೋ ನದಿಗಳಲ್ಲಿ ಸ್ನಾನ ಮಾಡೋದು 3 ಜನ್ಮದ ಪಾಪ ಕಳೀತದೆ ಅಂತ ಹೇಳ್ತಾರೆ. ಶ್ರಾವಣ ಮಾಸದ ಮಳೆ, ಶ್ರಾವಣ ಮಾಸದ ನೀರು, ಶ್ರಾವಣ ಮಾಸದ ಬೆಳೆ ಅತಿ ಶ್ರೇಷ್ಠವಾಸದು. ಅದಕ್ಕಾಗಿ ಹಿಂದೂಗಳು ಈ ಮಾಸವನ್ನು ದೇವ್ರ ಪೂಜೆಗಾಗಿಯೇ ಮೀಸಲಿಟ್ಟಿದ್ದಾರೆ. ಇದರಲ್ಲಿ ಶನಿದೇವರ ಪೂಜೆ ಮಾತ್ರ ಭಾಳ ಶ್ರೇಷ್ಠವಾದ್ದು. 5 ವಾರ ಶನಿ ಮಹಾತ್ಮೆಯನ್ನು ಮಾಡಿಸ್ತಾರೆ, 9 ವಾರ ಮಾಡಿಸ್ತಾರೆ. ಅವರವರ ಸತ್ಯಾನುಸಾರ ಮನೆಯಲ್ಲಿ ಮಾಡಿ 100 ಜನಕ್ಕೆ ಊಟವನ್ನು ಹಾಕ್ತಾರೆ. ಶನಿದೇವರ ದೇವಸ್ಥಾನಗಳಲ್ಲಿ ಸಾಮಾನ್ಯವಾಗಿ ಉತ್ಸವ ಮತ್ತು ಪೂಜೆ ಊಟ ಮಾಡಿಸೋದು ಪದ್ಧತಿ. ನನಗೆ ಈ ಮಾಸದಲ್ಲಿ ಒಂದು ರೀತಿ ನನಗೆ ಅನುಕೂಲವಾಗಿದೆ. ನಾನು ಪ್ರಥಮವಾಗಿ ಶನಿ ಮಹಾತ್ಮೆ ಕಥೆಯನ್ನು 1978ರಲ್ಲಿ 5 ವಾರ 3 ವಾರ ಅಂತ ಹೋಗಿ 5 ವಾರ ಆಯಿತು, 9 ವಾರ ಮಾಡಿಸಿದೆ. ಆವಾಗ ಮನೆಯಲ್ಲಿ ಸ್ವಾಮಿನ ಪ್ರತ್ಯಕ್ಷವಾಗಿ ಒಬ್ಬ ಕೂಲಿ ಮಾಡುವ ಮಗುನ ಮೇಲೆ ಬಂದಾಗ ಆತ ಸ್ವಾಮಿ, ನಮ್ಮಪ್ಪ ಏನು ನೀನು ದೇವರಾದರೆ ಕುರುನ ತೋರು ಅಂದರು. ನಮ್ಮ ಮನೇಲಿ ಬಚ್ಚಲ ಮನೆ ಅಗಲವಾಗಿತ್ತು, 12 ಕಂಬದ ತೊಟ್ಟಿ. ಅದರಲ್ಲಿ ಮಂಜಿಗೆ ಹಾಸಿ ಎಲ್ಲರನ್ನೂ ಕೂರಿಸಿದ್ರು. ಅವನು ಮಂಡಿಯಿಂದ ಗುದ್ದಾಗ, ಎತ್ತು ನೋಡೋ ಮಗನೇ ಏನು ಗುರುತು ತೋರಿಸಿದ್ದೀನಿ ಅಂದರು. ಎತ್ತಿದಾಗ ಒಂದು ತಟ್ಟೆ ಆಕಾರದಲ್ಲಿ ಸಿಮೆಂಟ್ ಇದು ಎದ್ದು ಬಂದಿತ್ತು, ಕಲ್ಲು ಸಮೇತವಾಗಿ ಎದ್ದು ಬಂದಿತ್ತು. ಆಗ ನಾವು ಸ್ವಾಮಿನ ನಂಬಿದ. ಸ್ವಾಮಿ ನನಗೆ ಹೇಳ್ದ, ನೀನು ಇಲ್ಲಿರೋದಕ್ಕೆ ನಿನಗೆ ಸ್ಥಳ ಇಲ್ಲ, ನೀನು 2 ನದಿ ದಾಟಿ ಹೋಗಬೇಕು ಅಂತ ಇದೆಯಾ, ಹೊರಟೋಗು, ಅಲ್ಲಿಗೆ ಬಂದು ನಿನ್ನನ್ನು ಮದುವೆ ಮಾಡ್ತೀನಿ ಅಂತಲೂ ಹೇಳ್ತು ನನಗೆ. ನಾನು ಎಲ್ಲ ಮನುಷ್ಯ ಇದ್ದ ಏನೋ ದೇವರ ಒಟ್ಟಿನಲ್ಲಿ ದೇವರನ್ನು ನೋಡೋಣ ಅಂತ ನಾನು ಹಾಗೆ ಹೇಮಾವತಿ ಕಾವೇರಿ ನದಿ ದಾಟಿ KR ನಗರದಲ್ಲಿ ಒಂದು ಹೊಸ ಇದೆ. ಶನಿದೇವ್ರ ಪೂಜಾರಿನೇ ನನಗೆ ಬಂದು ಹೆಣ್ಣು ನೋಡಿ, ಹೋಗಯ್ಯ ಸುಮ್ಮನೆ ನೀನು ಮುದುಕನಂಗಾಡುವೆ, ನನಗೆ ಯಾಕೆ ಆ ಊರು ಹೆಣ್ಣು ಅಂದೆ. ನಾನು ಶನಿದೇವ್ರ ಪೂಜಾರಿ, ನನ್ನ ಮೇಲೆ ಸ್ವಾಮಿ ಬರ್ತದೆ, ನನ್ನ ಮಾತಾ ಕೇಳು ಅಂತ ಹೇಳಿದಾಗ ನಾನು ಹೆದರಿ ಅವನ ಜೊತೆನೇ ಹೊರಟೋದೆ. ಹೋಗಿ ಇವ್ರನ್ನ ತೋರಿಸಿದ್ರು, ಮದುವೆ ಮಾಡಿದ್ರು. ನನಗೆ ಸುಖ ಸಂತೋಷ ಎಲ್ಲ ಸಿಕ್ತು. ಆವಾಗ ಶನಿ ಮಹಾತ್ಮೆ ಕಥೆನ ರೆಗ್ಯುಲರಾಗಿ ಮಾಡಿಸ್ತಾ ಇದ್ದೆ, ಮನೇಲೂ ಮಾಡ್ತಾಯಿದ್ದೋ. ಆ ವಾರದಲ್ಲಿ ಏನೇನು ಬರ್ತದೆ, ಆ ತಿಂಗಳಲ್ಲಿ ಅಂಥ ಪೂಜೆಗಳನ್ನೆಲ್ಲ ತಪ್ಪದೇ ಮಾಡ್ತಾಯಿದ್ದೋ. ನನಗೆ ಒಂದು ರೀತಿ ಸ್ವಾಮಿ ಪವರ್ ಕೊಟ್ಟ. ಏನಾದ್ರು ನುಡಿದ್ರೆ ಅದರಂತೆ ನಡೆಯುವಂಥದ್ದು. ನಾನು ಉದಾಹರಣೆಗೆ ಅನ್ಬೇಕು, ದೇವಸ್ಥಾನಗಳಿಗೆ ಕಾಲಿಟ್ಟಿದ್ದೀನಿ, ಅಲ್ಲಿ ಹಿಂಗೆ ಆಗಬೇಕು ಅಂತ ಹೇಳಿ ಬಂದಿದ್ದೀನಿ, ಹಂಗೆ ಆಗಿದೆ. ಉದಾಹರಣೆಗೆ ತಿರುಪತಿ ಒಂದು ಸಣ್ಣ ದೇಗುಲ, ಅದು ಸುತ್ತ ಮನೆಗಳೇ ಇದ್ದು ಓಡಾಡೋಕ್ಕಾಗ್ತಿತ್ತಿಲ್ಲ. ನಾನು ಅಲ್ಲಿ ಯಾರನ್ನೋ ಕರೆದು ಪೂಜಾರಿನ ಈ ಮನೆಗಳೆಲ್ಲ ಒಡಿಸಿ ತಿರುಗಾಡಕ್ಕೆ ಮಾಡಿ ಅಂದೆ. ಇವತ್ತು ಆ ಥರ ಮಾಡಿದ್ದಾರೆ. ಶ್ರೀಶೈಲದಲ್ಲೂ ಹಾಗೆ ಹೇಳಿದೆ, ಹಾಗಾಯಿತು. ಪುಟ್ಟಭರ್ತಿ ಸಾಯಿಬಾಬಾ ಅವ್ರನ್ನ ನೋಡಲಿಕ್ಕೆ ಅಂತ 67ನೇ ಇಸ್ವಿಲಿ ಒಬ್ಬನೇ ಹೊರಟೋದೆ. 66ನೇ ಇಸ್ವಿಲಿ ನೋಡೋಕೆ ಹೊರಟೋದೆ. ನಮ್ಮ ತಾಯಿ 5 ರೂಪಾಯಿ ಕೊಟ್ಟರು. 5 ರೂಪಾಯಿಲಿ ರೈಲಲ್ಲಿ ಟಿಕೆಟ್ ತೊಗೊಂಡು ಪುಟ್ಟಭರ್ತಿ ಹೋಗಿ ವಾಪಸ್ ಮನೆಗೆ ಬಂದರು. ಜೋಬಲ್ಲಿ ಚಿಲ್ಲರೆ ಇತ್ತು. ಅದೊಂದು ಪವಾಡ, ಆ ಸ್ವಾಮಿ ಪವಾಡ ನೋಡ್ಕೊಂಡು ಬಂದೆ. ಇವತ್ತು ಅಲ್ಲಿ ಹೇಳಿದೆ, ನೀನು ಸನ್ನಿಧಿ 100 ಜನಕ್ಕೆ ತಂಗಕ್ಕೆ ಜಾಗ ಇಲ್ವಲ್ಲಪ್ಪ ಅಂತ ಹೇಳಿದೆ, ಮಾಡಿ ಅಂತ. ಇವತ್ತು 100 10,000 ಜನ ಅಲ್ಲಿ ಹೋದರೆ ಉಳ್ಕೊಳ್ಳೋವಂಥ ರೂಮ್ಗಳಿದೆ, ಹಾಲ್ಗಳಿದೆ. ಅದೆಲ್ಲ ದೈವಿಚ್ಛೆ. ನನಗೆ ಈ ಶನಿ ಮಹಾತ್ಮೆ ಸ್ವಾಮಿನ ಮಾಡಿಸ್ಬೇಕು ಅಂತ ಆಸೆ ಇದ್ದಾಗ ಇಲ್ವಾಲ್ದಲ್ಲಿ ಶಾಪ್ ನಡೆಸ್ತಾ ಇದ್ದೆ. ನಮ್ಮ ಅರ್ಚಕರು ಬಂದರು, ಏನಾದ್ರು ಸಹಾಯ ಮಾಡಿ ಅಂದರು. ನಾನು ಏನಾದ್ರು ಸಹಾಯ ಮಾಡಿ ಅಂದರೆ ಏನು 1,000 ಕೊಡೋಣ ಅಂದೆ. ಏನೋ ಎಷ್ಟಾದ್ರು ಕೊಡಿ ಅಂದರು. 5,000 ಕೊಡ್ತೀನಿ ಅಂದ್ಬಿಟ್ಟು ಕೊಟ್ಬಿಟ್ಟೆ. ಮಾದಪ್ಪ ಅಂತ ಅಲ್ಲಿ ಸೊಸೈಟಿ ಪಂಚಾಯಿತಿ ನೌಕರ, ಸೋಮಪ್ಪ ಅಂತ ಈರಪ್ಪನ ಕೊಪ್ಪಳ ಒಬ್ಬ ಗಣ್ಯ ವ್ಯಕ್ತಿ, ಮಹಾನ್ ಭಕ್ತ, ಅವರು ಸ್ವಾಮಿ ಭಕ್ತರು. ಅವರು ಇಬ್ಬರು ಅಲ್ಲಿ ಕೂತಿದ್ರು. ಆಗ ನಾನು ಅಂದೆ, 5,000 ಆಗಲ್ಲ, ಕರೀರಿ ಅಂದೆ. ಬಂದು ದೇವಸ್ಥಾನ ಮಾಡಿಸ್ತೀನಿ, ಬಾಗಿಲು ಯಾವ ಕಡೆ ಇದೆ, ಈ ಥರ ದಿಕ್ಕಿಗಿದೆ, ಎಲ್ಲಿ ಇಡ್ಸಿದ್ಯಾ, ನನ್ನ ತೋರಿಸೋದನ್ನ ಅಂದ್ಬಿಟ್ಟು ಇಲ್ಲಿ ಬಂದು ಈ ಬಾಗಿಲನ್ನ ಈ ಥರ ಮಾಡು, ಅಲ್ಲಿ ಬೇಕು, ಇಲ್ಲಿ ಇಟ್ಟಿದಿರೋದು, ಇಲ್ಲಿ ಬೇಡ, ಮಧ್ಯದಲ್ಲಿ ಮಾಡು ಅಂದರು. ಅದಾದಮೇಲೆ ದೇವರು ವಿಗ್ರಹನ ನಾನೇ ಮಾಡಿಸ್ಕೊಡ್ತೀನಿ, ಪ್ರತಿಷ್ಠಾಪನೆ ಅದು ಎಷ್ಟಾದ್ರು ಖರ್ಚಾಲಿ ಮಾಡಿಸ್ಕೊಡ್ತೀನಿ ಅಂದೆ. ಒಪ್ಕೊಂಡ್ರು, ಮಾಡಿಸ್ದೆ.
ಅವತ್ತಿಂದ ನನಗೆ ಸ್ವಾಮಿ ನನಗೆ ಅನೇಕ ಕಷ್ಟ ಕೊಡ್ತಾನೆ, ಸುಖನೂ ಕೊಡ್ತಾನೆ. ವಿಕ್ರಮನಿಗೆ ಹೇಗೆ ಕಷ್ಟ ಕೊಟ್ಟನೋ ಹಾಗೆ ನನಗೆ ಕಷ್ಟ ಕೊಟ್ಟ, ಹಾಗೆ ನನ್ನನ್ನು ಬಗೆಹರಿಸ್ದ. ಅವಾಲಿಂದ ಸ್ವಾಮಿ ಸೇವೆನ ಮಾಡ್ಕೊಂಬರ್ತಾ ಇದ್ದೀನಿ. ಇಲ್ಲಿ ಬಂದಾಗ ನನಗೊಂತೀರಿ ಅಗೋಚರವಾದ ಒಂದು ಕತೆ ಗೊತ್ತಾಯಿತು. ಇದು ಗೊಲ್ಲರ ಬೀಡಲ್ಲ, ಗೊಲ್ಲರು ಬಂದು ಇಲ್ಲಿ ಇದ್ದಂಥ ಸ್ಥಳ ಇದು. ಮಹಾಭಾರತ ನಡೆಯೋದು ಮುನ್ನ ರಾಮಾಯಣ ಆಗುತ್ತೆ, ರಾಮಾಯಣ ಆದಮೇಲೆ ಮಹಾಭಾರತ ಆಗುತ್ತೆ, ಮಹಾಭಾರತ ಆದಲ್ಲಿ ಕೃಷ್ಣನ ಅಂತ್ಯ ಆಗುತ್ತೆ. ಅಂತ್ಯ ಆದಾಗ ಗೊಲ್ಲ ಜನಾಂಗದಲ್ಲಿ ಒಬ್ರಿಗೊಬ್ರಿಗೆ ಹೊಡೆದಾಟ ಶುರುವಾಗುತ್ತೆ. ಕೌರವ್ರ ಗುಂಪು ಪಾಂಡವರ ಗುಂಪು ಶುರುವಾಗುತ್ತೆ. ನಮ್ಮ ಇತಿಹಾಸ ಹೇಳುತ್ತೆ ಆರ್ಯರು ಏಷ್ಯಾ ಖಂಡದಿಂದ ಬಂದರು, ಸುಳ್ಳು ಅದು. ಆರ್ಯರು ಅಂದರೆ ಹಿಂದೂಗಳು. ಆ ಹಿಂದೂಗಳು ಭಾರತದಿಂದ ವಲಸೆ ಹೋದರು. ಯಾವಾಗ ಜಗಳ ಆಗ್ತೋ ಗಂಗಾ ನದಿನ ಬಿಟ್ಟು ಸಿಂಧೂ ನದಿನ ದಾಟಿ ಹ್ಯಾಂಗೋ ನದಿನ ದಾಟ್ಕೊಂಡು ಮೆಕ್ಕಾ ಇದ್ರ ಕಡೆಗೆ ಹೋಗಿ ಯುರೋಪ್ನಲ್ಲಿ ಚಿಲ್ಲಾದರು. ಚಿಲ್ಲಾದ ಜನಾಂಗ ಅವ್ರದ್ದೇ ಆದ ಭಾಷೆ, ಅವ್ರದ್ದೇ ಆದ ನಡುವಿನ ಕಟ್ಕೊಂಡು ಅಲ್ಲಿ ಹೋದರು. ಅಲ್ಲಿ ಜನ ನೀವು ಎಲ್ಲಿಯವರು ಅಂದರೆ ನಾವು ಹಿಂದೂರು, ಹಿಂದೂ ದೇಶದವರು, ಹಿಂದ್ಗಡೆ ದೇಶದವರು ಅನ್ನೋರು. ಅದು ಆಗ ಹಿಂದೂ ದೇಶ ಅಂತ ಹೆಸರು ಬಂದದ್ದು. ಆ ಆರ್ಯರು ಇಲ್ಲಿಂದ ಹೋದಂಥ ಭಾರತೀಯರು ಹಿಂದಿನಿಂದ ಬಂದಿದ್ದೀವಿ ಹಿಂದೂ ದೇಶದವರು ಅಂತ ಹೇಳಿದಾಗ ಭಾರತ ಖಂಡಕ್ಕೆ ಆಗ ಹಿಂದೂ ದೇಶ ಅಂತ ಆಯಿತು. ಇಲ್ಲಿ ಇತಿಹಾಸ ಹೇಳ್ತಾರೆ ಆರ್ಯರು ಅಲ್ಲಿಂದ ಬಂದ್ಬಿಟ್ರು ಅಂತ. ಸುಳ್ಳೋದು. ಮನುಷ್ಯ ಹುಟ್ಟುದೇ ಗುಜರಾತಲ್ಲಿ ಪ್ರಥಮವಾಗಿ. ಮೀನಿನಿಂದ ಮಾನವ, ಮಂಗನಿಂದ ಮಾನವ, ಮಂಗನಿಂದ ಅಂತ ಹೇಳ್ತಾರಲ್ಲ, ಹಾಗೆ ಮಾನವನ ಒಂದು ಜನಾಂಗ ಹುಟ್ಟುದು ಗುಜರಾತಲ್ಲಿ ಪ್ರಥಮವಾಗಿ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆರ್ಯರು ಅಲ್ಲಿಯವರೆಲ್ಲ ಇಲ್ಲಿಯವರೇ. ಆರ್ಯರು ಅಂದರೆ ಬುದ್ಧಿವಂತರು ಅಂತ ಅರ್ಥ. ಕೃಷ್ಣನ ಟೈಮ್ನಲ್ಲಿ ಇದ್ದಂಥ ಟೈಮ್ನಲ್ಲಿ ಯಾದವ ಜನಾಂಗ ಇತರೆ ಜನಾಂಗ ಮಹಾ ವಿದ್ವಾಂಸರಿದ್ದರು. ಯಾವಾಗ ಅಂತರ್ಕಲ ಆಗುತ್ತೋ ಅವರೆಲ್ಲ ಆ ದೇಶ ಬಿಟ್ಟು ಹೋಗೋಕ್ಕೆ ಶುರು ಮಾಡಿದ್ರು. ಅಂಥ ಒಂದು ಗುಂಪು ಗುಜರಾತ್ನಿಂದ ಮಹಾರಾಷ್ಟ್ರನ ಅದು ಕರ್ನಾಟಕ ತಲುಪಿ ಇಲ್ಲಿ ಬಂದು ಒಂದು ಗುಂಪು 100 ಜನ ಕುದುರೆ ಇಟ್ಕೊಂಡು ಇಲ್ಲಿ ಈ ಬಾರ ಮೇಲೆ ಇದ್ದರು. ಜನ ಹೇಳೋರು ಕಾಡಿನವರು ಅಂದರೆ ಗೊಲ್ಲರು ಬೀಡು, ಗೊಲ್ಲರು ಬಂದವರೇ, ಗೊಲ್ಲರು ಕಣ ಅವರು, ಗೊಲ್ಲರು ಕೃಷ್ಣನ ಅವತಾರ ಅವ್ರದ್ದು. ಅವರು ಕೊರಳು ಉದ್ಕೊಂಡು ಊರೂರ ಮೇಲೆ ಭಿಕ್ಷೆ ಬೇಡ್ತಾರೆ, ಅವ್ರೇನೋ ತಂದಿರೋ ಸಾಮಾನುಗಳನ್ನು ಮಾರಾಟ ಮಾಡ್ತಾರೆ ಅಂತ. ಒಂದು 100 ಮನೆಗಳಿದ್ವು. ಆ ಮನೆಗಳಿದ್ದಾಗ ಒಮ್ಮೆ ಒಂದು ಮನೆಯಿಂದ ಒಂದು ಸರ್ಪ ಈಚು ಬರ್ತದೆ. ಆ ಜನ ಓಡಿಸ್ಕೊಂಡು ಬರ್ತಾರೆ. ಬಂದವರು ಈ ಸ್ವಾಮಿ ಸನ್ನಿಧಿ ಇರೋ ಗಂಟ ಬರ್ತಾರಂಥದ್ದು. ಇಲ್ಲಿ ಕೃಷ್ಣೇಗೌಡರು ಅಂತಿದ್ದಾರೆ, ಅವರ ಸೋದರಮಾವ ಸ್ವಾಮಿಗಳ. ಅವರು ನಾನು ಒಂದು ಸಾರಿ ಕತೆ ಹೇಳಿದಾಗ ಅದನ್ನು ಅವರು ಇದು ನಮ್ಮ ಮೈಸೂರು ಅರಮನೆಯಲ್ಲಿ ಈ ಕತೆ ಇದೆ, ನಾವು ಗೊಲ್ಲರು ಅಂತ ಅಲ್ಲಿಂದ ಬಂದವರು, ಇಲ್ಲಿಯವರೆಲ್ಲ ಇವರು. ಹಾಗಾಗಿ ಹಾವು ಇಲ್ಲಿ ಬಂದು ಸೇರ್ಕೊಳ್ಳುತ್ತೆ, ಹೊಡೆಯೋಕ್ಕೆ ಪ್ರಯತ್ನ ಪಡ್ತಾರೆ. ಒಂದು ಅರಳಿ ಮರ ಇರ್ತದೆ, ಅರಳಿ ಮರದಲ್ಲಿ ಬುಡದಲ್ಲಿ ಹುತ್ತ ಇರುತ್ತೆ, ಒಂದು ಸಣ್ಣ ಕೊಳ ಇರುತ್ತೆ. ಆಗ ವರ್ಷ ಎಲ್ಲ ಮಳೆ ಆಗ್ತಿತ್ತು. ಈಗಲಂಗೆ ಬೇಸಿಗೆ ಕಾಲ ಮಳೆಗಾಲ ಅಂತಲ್ಲ, ಹಳ್ಳಗಳು ತುಂಬಿ ಹರಿತಿದ್ವು. ನೀರಿಗೆ ಬತ್ತಿದ ಜನ ಅದು ನೋಡಿಕೊಂಡು ನಾಗ ಅದೇ ಅಂತೇಳಿ ಇದನ್ನು ಪೂಜೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಹಾಗೆ ಈ ಶನಿದೇವರು ಇವತ್ತು ಬಂದವನಲ್ಲ, ದ್ವಾಪರ ಯುಗದ ಅಂತ್ಯದಲ್ಲಿ ಇಲ್ಲಿ ಬಂದು ನೆಲೆಯಾದವನು. ಇದು ಕಾರಣಾಂತರ ಹಾಗೇ ಹೋಗ್ತಾ ಇತ್ತು. ಒಮ್ಮೆ ಸ್ವಾಮಿಯ ತಂದೆ ತಾಯಿ ಹೊಲದಲ್ಲಿ ಬೇಸಾಯ ಮಾಡೋ ಟೈಮಲ್ಲಿ ಈ ಮಗುನ ಮರದಡಿಲಿ ಮಲಗಿಸ್ಬಿಟ್ಟು, 5 ವರ್ಷದ ಮಗುನ ಮಲಗಿಸ್ಬಿಟ್ಟು ಅವರು ಬೇಟೆ ನಾಟಿ ಮಾಡ್ತಾಯಿದ್ರು. ಇದ್ದಕ್ಕಿದ್ದಾಗೆ ಯಾರೋ ಒಬ್ಬ ಎದ್ದು ನೋಡ್ದ, ಈ ಮಗು ಮಲಗಿರೋದ್ರ ಮೇಲೆ ಸರ್ಪ ಆಡ್ತಾ ಇದೆ, ನಿನ್ನ ಮಗನ ಮೇಲೆ ಸರ್ಪ ಇದೆ ಕಣೋ ನೋಡು ಅಂತ. ಆವಾಗ ಅವರು ನೋಡ್ತಾರೆ, ಗಲಾಟೆ ಮಾಡಿದ್ರೆ ಕಚ್ಚಿಬಿಟ್ಟದು ಸೈಲೆಂಟಾಗಿ ಅಂತ ಹೇಳಿ ಸುಮ್ಮನಾದರು. ಆಮೇಲೆ ಬಂದು ನೋಡಿದ್ರು ಸರ್ಪ ಇರಲಿಲ್ಲ. ಮಗುನ ಎತ್ಕೊಂಡು ಇದು ಮಾಡಿದ್ರು. ಅದೇ ರೀತಿ 2 ಸಾರಿ ಸರ್ಪ ಇದಾಗುತ್ತೆ ಇಲ್ಲಿ ಮರದಡಿಲಿ ಇವನಿಗೆ. ಅವಾಗಲಿಂದ ಇವ್ರ ಮೇಲೆ ಸ್ವಾಮಿ ಬರ್ತದೆ, ತಲೆಯಲ್ಲಿ ಬತ್ತಿ ಬೆಳೀತದೆ. ಬತ್ತಿ ಅಂದರೆ ಜಡೆ. ಅವತ್ತಿನಿಂದ ಜಡೆನ ಅವ್ರು ತೆಗ್ದಿಲ್ಲ. ಅದು ಜಡೆ ಇವತ್ತು ನೆಲದಲ್ಲಿ ಪಾದದಲ್ಲಿ ಎಳೀತದೆ. ಏನೋ ಶಕ್ತಿಯಿಂದ 4 ಮಾತು ಹೇಳಿ ಕಳಿಸ್ತಾರೆ, ಒಳ್ಳೆಯದು ಕೆಟ್ಟದನ್ನ. ಜನ ಆಂಧ್ರದಿಂದ, ತಮಿಳ್ನಾಡಿನಿಂದ, ಕೇರಳದಿಂದ, ಗೋವಾ ಕಡೆಯಿಂದ, ಮರಾಠಿಗಳು, ಎಲ್ಲ ಜನಾಂಗ, ಮುಸ್ಲಿಮ್ಸರು ಪ್ರತಿಯೊಬ್ಬರು ಈ ದೇವಸ್ಥಾನಕ್ಕೆ ಬರ್ತಾರೆ. ಇಂಥದೇ ಒಕ್ಕಲರೇ ಬರಬೇಕು, ನಾಯಕರೇ ಬರಬೇಕು, ಕುರುಬಗೌಡರೇ ಬರಬೇಕು, ಗಂಗರ್ಕಾರ್ ಗೌಡ್ರೇ ಬರಬೇಕು, ನಾಮದಾರಿ ಗೌಡರು ಬರಬೇಕು, ಲಿಂಗಾಯತರು ಬರಬೇಕು ಅಂತ ಇದೇನಿಲ್ಲ. ಎಲ್ಲ ಜನಾಂಗದವರು, ಎಲ್ಲ ಭಾಷೆಯರು ಬಂದು ತಮ್ಮ ಕಷ್ಟ ಸುಖಗಳನ್ನು ಹೇಳಿ ಸಲಹೆ ಪಡ್ಕೊಂಡು ಹೋಗ್ತಾರೆ. ಆವಾಗ ಮನಸ್ಸು ನನಗೆ ಇದಾಯಿತು. ಅವಾಗಲಿಂದ ವಿಗ್ರಹ ಮಾಡಿಸ್ದೆ, ವಿಗ್ರಹಕ್ಕೆ ಪ್ರಭಾವಳಿ ಮಾಡಿಸ್ದೆ, ಒಂದು ಮೆರೆಯೋ ದೇವರು ಅಂತ ಮಾಡಿಸ್ದೆ. ಇವಾಗ ಇಲ್ಲೊಂದು ರಥ ಮಾಡಬೇಕು ಅಂತ ಇದೆ. ಒಂದು ರಥ, ಸ್ವಾಮಿ ರಥನ. ಎರಡನೇದು ಒಂದು ಚಿಕ್ಕದು ಕಲ್ಯಾಣ ಮಂಟಪ, ಬಡವ ಬಂದು ಮದುವೆ ಮುಂಜಿ ಅಥವಾ ನಾಮಕರಣ ಅವ್ರದ್ದೇನೋ ಒಂದು ಕಾರ್ಯನ ಮಾಡ್ಕೊಂಡು ಹೋಗ್ಲಿಕ್ಕೆ 4 ಜನಕ್ಕೆ ಅನ್ನನೂ ಆಗ್ದಂಗೆ ಆಗುತ್ತೆ, ಅವ್ರ ಕಷ್ಟ ಸುಖನೂ ಆಗುತ್ತೆ ಅನ್ನೋದು ಒಂದು ಆಸೆ ಇದೆ. ಆ ಪರಮಾತ್ಮ ಏನು ಮಾಡ್ತಾನೋ ನೋಡಬೇಕು. ಇದು ಶ್ರೀ ಶ್ರೀ ಶನೇಶ್ವರ ಸ್ವಾಮಿ ಸೇವಾ ಸಮಿತಿ ಟ್ರಸ್ಟಿಂದ
ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದ ಅಂಗವಾಗಿ ಶ್ರಾವಣ ಮಾಸದ ಅಂಗವಾಗಿ 5 ಶ್ರಾವಣ ಬಂದಿರೋ ದೇಶದಿಂದ ಇದು 5ನೇ ಶ್ರಾವಣ ಕೊನೆಯ ಶ್ರಾವಣವಾಗಿರೋ ದೇಶದಿಂದ ಇವತ್ತಿನ ಕಾರ್ಯಕ್ರಮ ನಮ್ಮ ಡಾಕ್ಟರ್ ದೇವೇಂದ್ರ ಕುಮಾರು ಮತ್ತು ಭಾಗ್ಯಲಕ್ಷ್ಮ ಮತ್ತು ಸುಮಿತ್ರಾದೇವಿ ಮತ್ತು ಅವರ ಮಕ್ಕಳು ಹೆಣ್ಣುಮಕ್ಕಳುಗಳು ಎಲ್ಲ ಸೇರಿ ಇವತ್ತಿನ ನಮ್ಮ ದೇವಸ್ಥಾನದ ಕಾರ್ಯಕ್ರಮವನ್ನು ಶ್ರೀ ಶನೇಶ್ವರ ಸ್ವಾಮಿಯ ದೇವತಾ ಕಾರ್ಯಕ್ರಮವನ್ನು ನಮ್ಮ ಡಾಕ್ಟರ್ ದೇವೇಂದ್ರ ಕುಮಾರ್ ಪರವಾಗಿ ಇಲ್ಲಿ ನಮ್ಮ ಕುಟುಂಬದ ಪರವಾಗಿ ಇವತ್ತು ನಮ್ಮ ದೇವಸ್ಥಾನದ ಹತ್ರ ಕಾರ್ಯಕ್ರಮ ನಡೆಸಲಾಗಿದೆ. ಹೋಮಗಳಿದ್ದು ಗಣಪತಿ ಹೋಮ, ಚಂಡಿ ಹೋಮ, ಶ್ರೀ ಶನೇಶ್ವರ ಸ್ವಾಮಿ ಹೋಮ, ಕೆಲವೊಂದು ಹವನಗಳನ್ನು ದೇವಸ್ಥಾನದ ಕಾರ್ಯಕ್ರಮಗಳನ್ನು ಇವತ್ತು ಶ್ರಾವಣ ಮಾಸವಾಗಿ ಇವತ್ತು ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ದೇವರಿಗೆ ಅಲಂಕಾರ ಮತ್ತು ಅಭಿಷೇಕ ಎಲ್ಲ ಹೂವಿನ ಅಲಂಕಾರಗಳನ್ನು ಇವತ್ತು ನಮ್ಮ ದೇವಸ್ಥಾನದ ಆವರಣದಲ್ಲಿ ಮಾಡಲಾಗಿತ್ತು. ಪ್ರತಿ ವರ್ಷವೇ ಶ್ರಾವಣ ಮಾಸ ಮತ್ತು ಶಿವರಾತ್ರಿ ಮಾಸದ 1 ವಾರ ಮುಂಚಿತವಾಗಿ ಅವತ್ತಿನ ಮಾಸದಲ್ಲೂ ಕೂಡ ರಾಜಬೀದಿಯಲ್ಲಿ ಕೆಲವೊಂದು ಕಾರ್ಯಕ್ರಮಗಳು, ಬೆಳ್ಳಿ ರಥ, ಕಂಸಳೆ, ದಂಸಯೋಗ ಮತ್ತು ನಾಟಕ, ಅನುದಾನಗಳು ಪ್ರತಿಯೊಂದು ಕಾರ್ಯಕ್ರಮಗಳು ಶಿವರಾತ್ರಿ ಮಾಸದಲ್ಲಿ ನಡೀತದೆ ಮತ್ತು ಶ್ರಾವಣ ಮಾಸದಲ್ಲೂ ನಡೀತದೆ. ಶ್ರೀ ಶನೇಶ್ವರ ಸ್ವಾಮಿ ಈ ನಮ್ಮ GBS ಮುದ್ದೆಂಡಿ, GB ಸರ್ವರು, ಗೊಲ್ಲೆಮೇಡು ಅಕ್ಕಪಕ್ಕದ ಹಳ್ಳಿ ಅಕ್ಕಪಕ್ಕದ ರೈತರು, ಅಕ್ಕಪಕ್ಕದ ಜನಗಳು ಮತ್ತು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಶನೇಶ್ವರ ಸ್ವಾಮಿಗೆ ಪ್ರಾರ್ಥರಾಗಿ ಪ್ರತಿ ವರ್ಷವೂ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಶನಿವಾರ ಬುಧವಾರ 2 ದಿನ ನಡೀತದೆ, ವಾರದಲ್ಲಿ 2 ದಿನ. ಟೈಮಿಂಗ್ಸು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 8 ಗಂಟೆ ಇರ್ತದೆ. ಬಂದವರು ಪ್ರತಿಯೊಂದು ಭಕ್ತಾದಿಗಳು ಅನುಕೂಲ ಆಗಿದೆ. ಇದೆಲ್ಲ ಭಕ್ತಾದಿಗಳೇ ಮಾಡಿರ್ತಂಥ ಕೆಲಸ ಕಾರ್ಯ, ದೇವಸ್ಥಾನಗಳಲ್ಲಿ ಕೆಲವೊಂದು ಕಾರ್ಯಕ್ರಮಗಳಲ್ಲಿ, ಅನುದಾನವಾಗಲಿ, ಈ ನಾಟಕವಾಗಲಿ, ಯಾವುದೇ ಪ್ರತಿಯೊಂದು ಕೂಡ ಇಲ್ಲಿ ಆಗ್ತಂಥ ಭಕ್ತಾದಿಗಳೇ ಎಲ್ಲ ಕೊಟ್ಟಂಥ ಇಲ್ಲಿ ದವಸ ಧಾನ್ಯಗಳಾಗ್ಬೋದು, ಹಣಕಾಸು ಆಗ್ಬೋದು, ಪ್ರತಿಯೊಂದು ಇಲ್ಲಿ ಕೊಟ್ಟಂಥ ಭಕ್ತಾದಿಗಳೇ ಕೊಟ್ಟಿರೋದು. ಇಲ್ಲ, ಹೊರ ರಾಜ್ಯದಲ್ಲೂ ಇದೆ, ಹೊರ ಜಿಲ್ಲೆದಲ್ಲೂ ಇದೆ, ಹೊರ ತಾಲೂಕಲ್ಲೂ ಇದೆ. ಪ್ರತಿಯೊಂದು ಅಕ್ಕಪಕ್ಕದ ಹಳ್ಳಿಯವರು ಬರ್ತಾರೆ. ಕೇರಳ ಬರ್ತಾರೆ, ತಮಿಳುನಾಡು ಬರ್ತಾರೆ, ಊಟಿ, ಪ್ರತಿಯೊಂದು ರಾಜ್ಯಗಳಲ್ಲೂ ಬರ್ತಾರೆ. ಹೌದು, ಇದು 32 ವರ್ಷದಿಂದ ಬಲಿಷ್ಠವಾಗಿ 32 ವರ್ಷದಿಂದ ಕಾರ್ಯಕ್ರಮ ನಡ್ಕೊ ಬರ್ತಿದೆ. ಬಂದವರಿಗೆಲ್ಲ ಒಳ್ಳೆದಾಗಿದೆ ಆಗಿದೆ. ಪ್ರತಿಯೊಂದು ಯಾವುದೇ ಕೋರ್ಟ್ ಕೆಲಸ ಕಾರ್ಯಗಳಾಗಿರ್ಬೋದು, ಮಕ್ಕಳ ಸಂತಾನ ಆಗಿರ್ಬೋದು, ಅಥವಾ ಆರೋಗ್ಯ ಸಮಸ್ಯೆ ಇರ್ಬೋದು, ಕೆಲವೊಂದು ಕೆಲಸ ಕಾರ್ಯಗಳಿರ್ಬೋದು, ಜಮೀನು ವ್ಯವಹಾರಗಳಿರ್ಬೋದು, ದುಡ್ಡು ಕಾಸಿನ ಇರ್ಬೋದು, ಪ್ರತಿಯೊಂದು ಕಾರ್ಯಗಳು ನಡೀತವೆ. ಎಲ್ಲಕ್ಕೂ ಅನುಕೂಲ ಆಗಿದೆ. ನಮ್ಮ ಈ GB ಸರಗೂರು ಗ್ರಾಮದಲ್ಲಿ ಹಾಗೂ ಮುದ್ದೈನುಂಡಿ ಗ್ರಾಮದಲ್ಲಿ ಸುಮಾರು ಒಂದು 25-30 ವರ್ಷಗಳಿಂದ ಪ್ರಚಲಿತದಲ್ಲಿರೋಂಥ ಈ ದೇವಸ್ಥಾನ, ಶನಿದೇವರ ದೇವಸ್ಥಾನ, ಪ್ರತಿ ವರ್ಷ ವಿಶೇಷ ದಿನಗಳಲ್ಲಿ ಜಾತ್ರಾ ಮಹೋತ್ಸವ, ನಾಟಕಗಳು ಎಲ್ಲ ಮಾಡ್ಕೊ ಬಂದಿದ್ದಾರೆ. ಇಲ್ಲಿ ದೇವ್ರ ಬಗ್ಗೆ ತುಂಬ ನಂಬಿಕೆ ಇರೋಂಥ ಭಕ್ತಾದಿಗಳು, ತುಂಬ ಹೊರಗಿನವರು, ಹೊರ ತಾಲೂಕಿನವರು ಆಗ್ಬೋದು, ಜಿಲ್ಲೆಯವರಾಗಿರ್ಬೋದು, ಇಲ್ಲಿ ಬಂದು ದೇವರ ಭಕ್ತಿಯಿಂದ ಪೂಜಿಸ್ತಾರೆ. ಎಲ್ಲರಿಗೂ ಒಳ್ಳೆಯ ಆಶೀರ್ವಾದ, ಇಲ್ಲಿ ಶನಿದೇವರ ಆಶೀರ್ವಾದ ಎಲ್ಲರಿಗೂ ದೊರೀತದೆ. ತುಂಬ ವರ್ಷಗಳಿಂದ ಇಲ್ಲಿನ ಜನಗಳೆಲ್ಲ ಶ್ರದ್ಧೆಯಿಂದ ಭಕ್ತಿಯಿಂದ ದೇವ್ರನ್ನ ಪೂಜೆ ಮಾಡ್ಕೊ ಬಂದಿದ್ದಾರೆ. ಅದರಿಂದ ಇಲ್ಲಿ ಈ ವರ್ಷವೂ ಕೂಡ ಪ್ರತಿ ಶ್ರಾವಣ ಶನಿವಾರದಂತೆ ಈ ವರ್ಷವೂ ಶ್ರಾವಣ ಶನಿವಾರದ ಕೊನೆ ವಾರವಾದ ಇವತ್ತು ಇಲ್ಲಿ ಶನಿದೇವ್ರ ಕಥೆ ಆಗ್ಬೋದು, ನಾಟಕ ಆಗ್ಬೋದು, ಇಲ್ಲ ಯಾವುದಾದ್ರು ಒಂದು ಹರಿಕಥೆಗಳಾಗ್ಬೋದು ಮಾಡ್ಕೊಂಡು ಬಂದಿದ್ದಾರೆ. ಅದೇ ಥರ ಈ ದಿನವೂ ಕೂಡ ಇಲ್ಲಿ ಒಂದು ಶನಿದೇವ್ರದ ಉತ್ಸವದ ಪ್ರಯುಕ್ತ ಒಂದು ಗೆಜ್ಜೆ ಪೂಜೆ, ನಾಟಕದ ಗೆಜ್ಜೆ ಪೂಜೆಯನ್ನು ಹಮ್ಮಿಕೊಂಡು ಇದನ್ನು ಇವತ್ತು ಪ್ರಸ್ತುತ ಪಡಿಸ್ತಾರೆ. ಕಲಾವಿದರು ಕೂಡ ಇದ್ದಾರೆ. ಇಲ್ಲೇ ಒಂದು ಶನಿದೇವರ ಸಮಿತಿ ಅಂತ ಮಾಡಿಕೊಂಡು ಈ ಶನಿದೇವರ ಬಗ್ಗೆ ನಾಟಕಗಳು, ಕಥೆಗಳನ್ನ ಮಾಡ್ತಾರೆ. ಅಂಥದ್ರಲ್ಲಿ ಇಲ್ಲಿ ಒಂದು ಕಲಾ ತಂಡ, ಶನಿದೇವರ ನಾಟಕದ ಕಲಾ ತಂಡನೂ ಕೂಡ ಇದೆ. ಹಾಗೆ ಇಲ್ಲಿ ಈ ಕಾರ್ಯಕ್ರಮ ನೆರವೇರೋಕ್ಕೆ ಗ್ರಾಮಸ್ಥರಾಗ್ಬೋದು, ಯಜಮಾನರುಗಳಾಗ್ಬೋದು, ಭಕ್ತಾದಿಗಳಾಗ್ಬೋದು ತುಂಬ ಶ್ರದ್ಧೆಯಿಂದ ಈ ಒಂದು ದೇವಸ್ಥಾನದ ಕಾರ್ಯಕ್ರಮಗಳಲ್ಲಿ ಎಲ್ಲ ಭಾಗಿಯಾಗ್ತಾರೆ. ಹಾಗೆ ನಾವು ಕೂಡ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹಾಗೂ ಈ ಒಂದು ನಾಟಕದ ಕಾರ್ಯಕ್ರಮದಲ್ಲಿ ನಾವು ಕೂಡ ಒಂದು ಭಾಗಿಯಾಗೋಣ ಅಂತ ಬಂದು ಇಲ್ಲಿ ಬಂದಿದ್ದೀವಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ.